So yo, what's up guys, welcome back to my video. So in this video we are gonna playing that Minecraft, but chunks are loaded and chunks are layer by layer. So guys, ಇವತ್ತಿನ ವಿಡಿಯೋದಲ್ಲಿ ಎಂತ ಆಗ್ತಾ ಇದ್ದು ಅಂದರೆ ನಂಗೆ ಏನು ಈ ಮೈನ್ಕ್ರಾಫ್ಟ್ ಆಡ್ತಾ ಇದ್ವಲ್ಲಿ ನೀವು ನೋಡ್ಲಕ್ಕೆ ನಾರ್ಮಲ್ ಒನ್ ಬ್ಲಾಕ್ ಹಂಗೆ ಒಂದೇ ಬ್ಲಾಕ್ ಮೇಲೆ ಸ್ಪಾನ್ ಅಪ್ದ ಅಥವಾ ಹಂಗಿದೆ ಅಂತ ಅಲ್ಲ, ನಿಮಗಿದೆ ನಾನು ಈ ಜಾಗದಲ್ಲಿ ಬಂದು ತೋರಿಸ್ರೆ ಎಕ್ಸಾಕ್ಟ್ಲಿ ಗೊತ್ತಾಗ್ತಿದೆ. ಇಲ್ಲಿ ಲೇಯರ್ಸ್ ಬೈ ಲೇಯರ್ಸ್, ಈಗ ನೋಡಿ ಗ್ರಾಸಿನ ಕೆಳಗೆ ಸ್ಟೋನ್ ಕಂಟಿನ್ಯೂಸ್, ಕೋಲ್ ಆಫ್ಟರ್ ವುಡ್ಸ್ ಆಫ್ಟರ್ ಎಕ್ಸೆಟ್ರಾ ಥಿಂಗ್ಸ್. ಸೊ ಇವತ್ತು ಈ ವಿಡಿಯೋದಲ್ಲಿ ಎಂಥ ಸ್ಪೆಷಲ್ ಅಂದರೆ ನಂಗೆ ಈ ವಿಡಿಯೋದಲ್ಲಿ ಈ ಲೇಯರ್ಸನ್ನೆಲ್ಲ ದಾಟಿ ಲಾಸ್ಟ್ ಎಂಡ್ ಪೋರ್ಟಲ್ಲಿಗೂ ಹೋಗಿ ಆ ಎಂಡ್ ಪೋರ್ಟಲ್ಲಿಂದ ಡ್ರ್ಯಾಗನನ್ನು ಹೊಡೆದುಕೊಂಡು ಈ ವಿಡಿಯೋವನ್ನು ಅಲ್ಲೇ ಎಂಡ್ ಮಾಡವು ಗೈಸ್. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲೊಂದಷ್ಟು ವಿಲೇಜರ್ಸ್ ಇದ್ದ ಚುಮುಗ ಈ ವಿಲೇಜರ್ ಎಂತ ಕೊಡ್ತಾ ಇದ್ದ ನಿಮ್ಮ ಗೈಸ್ ನೋಡಿ, ಕ್ಯಾರೆಟ್ ಬದಲಿಗೆ ನಂಗೆ ಎವರೆಟ್ ಕೊಡ್ತಾ ಇದ್ದ. ಇವಕ್ಕೆಲ್ಲ ಮಾರಿ ನಾನು ಆಕ್ಸಸರೀಸನ್ನು ವಾಪಸ್ ತಗೊಳ್ಳಬೇಕು. ಓಕೆ, ಫಸ್ಟ್ ಇದ್ರಲ್ಲಿ ನೋಡೋಣ ಎಂತೈತೋಳಿ. ಆ್ಯಕ್ಸ್ ಇದ್ದು, ಓಕೆ ಆ್ಯಕ್ಸ್ ಈಸ್ ಕೈಂಡ್ ಅ ಗುಡ್, ಆ್ಯಂಡ್ ಪಿಕ್ಯಾಕ್ಸ್ ಇದ್ದು, ಪಿಕ್ಯಾಕ್ಸ್ ವಿ ಆಲ್ಸೋ ನೀಡ್ ಪಿಕ್ಯಾಕ್ಸ್. ಸೊ ಮತ್ತೆಂತ ಬೇಡ, ನಾ ಈ ಇದನ್ನೆಲ್ಲ ಇಲ್ಲೇ ನೆಟ್ಬಿಡ್ತೀವಿ. ಬಿಕಾಸ್ ಸೀಡ್ ಮತ್ತು ಇದೆಂತ ಬೇಡ ಅಂತಂದ್ರೆ ನಂಗೆ ಇವತ್ತು ಮಾಡ್ತಾ ಇದ್ದಿದ್ದು ಕೈಂಡ್ ಆಫ್ ಸ್ಪೀಡ್ ರನ್ ಹೇಳಬೇಕು ಅಂತಂದರೆ ನಂಗೆ ಇವತ್ತು ಜಸ್ಟ್ ನಂಗಳ ಗೋಲ್ 100 ಡ್ರ್ಯಾಗನ್ ಹೊಡೆಯೋದಷ್ಟೇ ಅದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದಕ್ಕೆಂದ್ರೆ ನಾನು ಇನ್ನೊಂದು ಐ ಡೋಂಟ್ ಥಿಂಕ್ಸ್ 4-5 ತಿಂಗಳ ಯಾವುದೇ ವಿಡಿಯೋ ಮಾಡೋದು ಸುಳ್ಳು. ಅಂತಕ್ಕೆಂದರೆ ನನಗೆ 10th ಪ್ರೀ ಬೋರ್ಡ್ ಶುರು ಆಗ್ತಾಯಿತ್ತು. ಈಗ ನನಗೆ ಪ್ರಿಪ್ರೇಟ್ರಿ ಶುರು ಆದಮೇಲೆ ಎಲ್ಲ ಕಡೆಗೆ ವಿಡಿಯೋ ಮಾಡಲಾಗ್ತಿಲ್ಲ, ಇನ್ನು ಹೇಳಬತ್ತಿಲ್ಲ ಪ್ರಿಪ್ರೇಟ್ರಿವರೆಗೆ ಒಂದಷ್ಟು ವಿಡಿಯೋ ಮಾಡಿರೋಡಿಲ್ಲ. ಓಕೆ ಗಾಯ್ಸ್, ಸ್ಟೋನ್ ಆಯ್ತು, ಈಗ ಕೋಲ್ ಆಯ್ತು, ಇದೆರಡು ಲೇಯರನ್ನು ನಂಗೆ ಹೊಡೆದಾಜು. ಈಗ ನಾನು ಸ್ಟೋನಿಗೆ ನಾನು ಪಿಕ್ಯಾಕ್ಸ್ ಅಷ್ಟು ಮಾಡ್ಕೊಳ್ಳೋವಷ್ಟು ನಾ ಮಾಡ್ಕೊತಿ. ಓಕೆ ಗಾಯ್ಸ್, ನಂದೆಲ್ಲ ಕಲೆಕ್ಟ್ ಆಜು. ಈಗ ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾ ಹೊಂಟಿದ್ದಿ ಮುಂದೆ. ಈಗ ವಾಪಸ್ ಮೇಲೆ ತಗೋವಲಿ. ಓಕೆ 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 ಗಾಯ್ಸ್, ನಾನೀಗ ಫಸ್ಟ್ ಆಫ್ ಆಲ್ ಈ ಮರ ಕಡಿಯೋಕ್ಕಿಂತ ಬದಲಿಗೆ ನಾ ಇಲ್ಲೇ ಒಂದಷ್ಟು ವುಡ್ ಕಲೆಕ್ಟ್ ಮಾಡ್ಕೊಬಿಡ್ತೆ. ಯಾಕಂದರೆ ಹೆಂಗಿದ್ರು ನಂಗೆ ಕಂಟಿನ್ಯೂ ಮಾಡೋದು ಇಲ್ಲಿಂದನೇ ಆಗಿದ್ದಕ್ಕೆ ಇಲ್ಲಿಂದನೇ ನಂಗೆ ಅಷ್ಟು ಕಲೆಕ್ಟ್ ಮಾಡ್ಕೊಂಡ್ರೆ ನಂಗಕ್ಕೂ ಈಸಿ, ಎಲ್ಲರಿಗೂ ಈಸಿ ಆಗ್ತು. ಓಕೆ, ನೆಕ್ಸ್ಟ್ ಕಾಪರ್ ಅನ್ಸಾಯಿತು. ಸೊ ಗಾಯ್ಸ್, ನಿಮಗೆ ಗೊತ್ತಿರೋ ಕಾಪರ್ ಅಪ್ಡೇಟ್ ಬಂದು ಈಗ 1.21ನಲ್ಲಿ ಕಾಪರ್ ಏಜ್ ಹೇಳಿ ಹೆಸರು ಕೊಟ್ಟಿದ್ದ. ಆ ಕಾಪರ್ ಏಜಲ್ಲಿ ನಾವು ಎಂತ ಬೇಕಾದ್ರೂ ಕ್ರಾಫ್ಟ್ ಮಾಡ್ಲಿಕ್ಕೆ. ಸೊ ಈಗ ನಂಗೆ ಕಾಪರ್ ತುಂಬ ಯೂಸ್ಫುಲ್. ನಾನು ಕಾಪರ್ ಪಿಕ್ಯಾಕ್ಸ್ ಮಾಡ್ಕೊಬಿಡ್ತೀನಿ, ಯಾಕಂದರೆ ಅದರಿಂದ ನಂಗೆ ಐರನ್ ಮೈನ್ ಮಾಡ್ಲಿಕ್ಕೆ ಸಿಂಪ್ಲಿ ವೆನ್ ವಿ ಕ್ರಾಫ್ಟ್ ಕಾಪರ್. ಸೊ ಆಫ್ಟರ್ ದ್ಯಾಟ್ ವಿ ಕ್ಯಾನ್ ಮೇಕ್ any kind of things, like we can mine any kind of things, something like iron or redstone or lapis also. I don't think so we can mine diamond with copper pickaxe. I don't think so. Okay man, we need first some logs. Yeah, literally some logs. So first we have to make some pickaxe. Stone pickaxe is enough. ಸೊ ಈ ಚೆಸ್ಟಲ್ಲೇ ನಾ ಎಲ್ಲದು ಇಟ್ಬಿಡ್ತೀನಿ, ಯಾಕೆಂದರೆ ನಂಗೆ ಇಲ್ಲಿಪ್ಪ ವಸ್ತು ಒಂದು ಬೇಡ, ನಂಗೆ ಪಿಕ್ಯಾಕ್ಸು ಆ್ಯಕ್ಸು ಅಷ್ಟೇ ಬೇಕಾಯಿತು. ಓಕೆ, ಕೋಲೆಲ್ಲ ಇಟ್ಟಾಜು ಗಾಯ್ಸ್, ಜಸ್ಟ್ ಬನ್ನಿ ಕಾಪರನ್ನು ಮೈನ್ ಮಾಡ್ಕೊಪ್ಪನ. ಸೊ ಗಾಯ್ಸ್, ನಾ ಎಂತ ಯೋಚನೆ ಮಾಡಿದೆ ಅಂದರೆ ನಾನು ಇವತ್ತಿಂದ ಜಾವಾ ಎಡಿಷನಲ್ಲಿ ಆಡಲಿ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಸೊ ಇಫ್ ಯು ವಾಂಟ್ ಟು ಸಿ ಮೀ ಪ್ಲೇಯಿಂಗ್ ಜಾವಾ ಎಡಿಷನ್, ಸೊ ಪ್ಲೀಸ್ ಕಮೆಂಟ್ ಡೌನ್. ಸೊ ಓಕೆ, ನೆಕ್ಸ್ಟ್ ಹೇಬೇಲು ಸಿಕ್ಕಿದ್ದು. ಹೇಬೇಲು ಸಿಕ್ತು ಅಂದ್ರೆ ಗಾಯ್ಸ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ನಂಗೆ ಫುಡ್ ಸೋರ್ಸ್ ಸಿಕ್ಕಿದಂಗೆ. ನಾ ಇದರಿಂದ ಎಷ್ಟು ಬ್ರೆಡ್ ಬೇಕೋ ಅಷ್ಟು ಬ್ರೆಡ್ ಮಾಡ್ಕೊಳ್ಳೋಕ್ಕೂ ಸಿಂಪ್ಲಿ. ಸೊ ನಾವು ಬಡ ಅಷ್ಟಕ್ಕಷ್ಟು ಹೇಬೇಲ್ಸನ್ನು ಮೈನ್ ಮಾಡ್ತೀವಿ. ಪ್ಲೇಸ್ ಹಿಯರ್ ಬ್ಲಾಕ್ ಪಾರ್ಕೋರ್ ಸ್ಕಿಲ್ಸ್ ತುಂಬ ಯೂಸ್ಫುಲ್ ಆಗಿರ್ತು ಹೇಬೇಲು. ಈ ವಿಡಿಯೋ ಸಿಕ್ಕಾಬಟ್ಟೆ ಕಟ್ ಅನಿಸ್ತು, ಯಾಕೆಂದರೆ ಇದರಲ್ಲಿ ಸಿಕ್ಕಾಬಟ್ಟೆ ಪ್ಲೇಯರ್ಸ್ ಎಲ್ಲ ಮೈನ್ ಮಾಡಿ ಸಿಕ್ಕಾಬಟ್ಟೆ ಪ್ರೋಗ್ರೆಸ್ ಮಾಡೋದಿದ್ದು. ಸೊ ಇನ್ನು 100 ಡ್ರ್ಯಾಗನ್ ಹೊಡೆಯೋದಾಗಿದ್ದಕ್ಕೆ ಸಿಕ್ಕಾಬಟ್ಟೆ ಲಾಂಗೇ ಇರೋಕ್ಕಾಗ್ತು ನನಗೂ. ಓಕೆ, ಕಾಪರು ಮೈನಿಗೆ ಹಾಕಿಟ್ಟಿದ್ದಿ. ಸೊ ಈಗ ಕಾಪರ್ ಮೈನ್ ಅಪ್ಪಲ್ಲಿ ನಂಗೆ ನೆಕ್ಸ್ಟ್ ಎಂತ ಮೈನ್ ಮಾಡ್ಕೊಳ್ಳೋಕ್ಕೂ ನೋಡೋಣ ಬನ್ನಿ. ನೆಕ್ಸ್ಟ್ ಯಾವ್ದು ಮೈನಿಂಗಿಗೆ ಯೂಸ್ಫುಲ್ಲು ಹೇಳಿ ನೋಡೋಣ. ಲೆಟ್ಸ್ ಸಿ. ಓಕೆ ಗೈಸ್, ನೆಕ್ಸ್ಟ್ ಐರನ್. ವಾವ್, ಐರನ್ ಈಸ್ ಕೈಂಡ್ ಪ್ರಿಟಿ ಯೂಸ್ಫುಲ್ ಟು ಅಸ್. ಸೊ ನನಗೆ ಈಗ ಐರನ್ನಿಗೋಸ್ಕರ ಕಾಪರ್ ಮೈನ್ ಮಾಡಲೇಬೇಕು. ಸ್ಟೋನಲ್ಲಿ ಹಾಕ್ಕೊಳ್ತಿದ್ದು, ಆದರೆ ನನಗೆ ಐರನ್ನಿಗ ಸಿಕ್ಕಾಪಟ್ಟೆ ಬೇಕು, ಯಾಕೆಂದರೆ ನಂಗೆ 3 ಐರನ್ ಅವರು ಬೇಕು.
ಆಫ್ಟರ್ ದ್ಯಾಟ್ ಐ ವಿಲ್ ಮೇಕ್ ಅ ಪಿಕ್ಯಾಕ್ಸ್ ಆ್ಯಂಡ್ ಸ್ಟ್ರೇಟ್ ಡಿಗ್ ಡೌನ್ ಟು ಡೈಮಂಡ್. ಸ್ಟ್ರೇಟ್ ಆಗಿ ನಂಗೆ ಡೈಮಂಡಿಗೆ ಹೇಳೇ ಇದು ಮಾಡ್ಲಕ್ಕು. ಓಕೆ, ಕಾಪರ್ ಎಷ್ಟು ಬೇಕಿತ್ತು ಅಷ್ಟು ಸಿಕ್ತು. ಚೆಸ್ಟಲ್ಲಿ ಐ ಥಿಂಕ್ಸು 2 ಸ್ಟಿಕ್ಸ್ ಇದ್ದಕ್ಕು. ಯಾ 2 ಸ್ಟಿಕ್ಸ್ ಇದ್ದು. ನೀವು ನೋಡ್ಲಕ್ಕು ಮೇಲೆ ನನ್ನ ರೆಸಿಪೀಸ್ ಎಲ್ಲ ಓಪನ್ ಆಜು. ಕಾಪರ್ ಪಿಕ್ಯಾಕ್ಸ್, ಯಾ ನಾ ಇದು ಒಳಗಿಡ್ತಿ. ಸ್ಟೋನ್ ಪಿಕ್ಯಾಕ್ಸು ನಂಗೆ ಬೇಡ. ನಂಗೆ ಒಂದಷ್ಟು ಬ್ಲಾಕ್ಸ್ ಬೇಕು. ಅಲ್ಲಿ ವಾಟರ್ ಫ್ಲೋನ ನಾನು ತಡೆಯಲೆ. ಅಲ್ಲಿ ವಾಟರ್ ಫ್ಲೋ ಸಿಕ್ಕಾಬಟ್ಟೆ ಗೊತ್ತಾಯ್ತು, ಅದಕ್ಕಾಗಿ ನಾನು ಅದ್ರ ತಡಿಲೇಬೇಕು. ಇದೆಲ್ಲ ಮಲ್ಟಿಪ್ಲೇಯರ್ ಆಡಲ್ ಚಲೋ ಆಗ್ತಿಲ್ಲ, ಸಿಂಗಲ್ ಪ್ಲೇಯರ್ ಆಡಲ್ ಅಂದ್ರೆ ಬೋರು. ಓಕೆ, 2 ಹೇಬೇಲಿದ್ದು ಇಲ್ಲಿ, ಇದೆರಡು ಇಲ್ಲಿ ಪ್ಲೇಸ್ ಮಾಡೋಣ. ಇದ್ರ ಮೈನ್ ಮಾಡಿ ಫಸ್ಟ್ ಆಫ್ ಆಲ್ ನನಗೆ ಎಷ್ಟು ಐರನ್ ಬೇಕು ಅಷ್ಟು ಐರನ್ ಮೈನ್ ಮಾಡ್ಕೊಂಡೆ ಗೈಸ್. ಅದಕ್ಕೆಂದ್ರೆ ನೆಕ್ಸ್ಟೇ ಫುಡ್ ಸೋರ್ಸ್ ಇದ್ದಲ್ಲ ಈಗ. ನೆಕ್ಸ್ಟ್ ಫುಡ್ ಸೋರ್ಸು ಇದ್ದು ಮೆಲನು ಕೈಂಡ್ ಆಫ್ ಪ್ರಿಟಿ ಯೂಸ್ಫುಲ್ ಟು ಅಸ್. ಓಕೆ, ಮೈನ್ಕ್ರಾಫ್ಟಲ್ಲೂ ಒಂದಷ್ಟು ರಿಯಲಿಸ್ಟಿಕ್ ಥಿಂಗ್ಸ್ ಇದ್ದು ಹೇಳತ್ತೆ. ಓಕೆ, 5 ಇನಫ್. 5 ಬೆಟ್ರ್. 5 ಇನಫ್. 5 ಇಸ್ ಓಕೆ ಗೈಸ್. ನಾನು ಇಲ್ಲಿ ಬಂದ್ಕೊಂಡಿದ್ದೀನಿ. ನನ್ನ ಮೇನ್ ಪ್ರಾಬ್ಲಮ್ ಮೇಲೆ ಹತ್ತದಾಜು. ಸೊ ಲೆಟ್ಸ್ ಯೂಸ್ ದಿಸ್ 2 ಹೇರ್ ಬೇಲ್ಸ್. ಓಕೆ, ಇಲ್ಲಷ್ಟು ಮೈನಾಜು ನಾನು ನೆಕ್ಸ್ಟ್ ಸತಿಂದ ಆದಷ್ಟು ಸ್ಟೇರ್ವೇ ಮಾಡ್ಕೊತಾನೆ ಟ್ರೈ ಮಾಡ್ತಿ. ನಾನು ಹೀಗೆ ಮಾಡ್ಕೊತಿದ್ರೆ ಸ್ಟೇರ್ವೇ ಎಲ್ಲ ಮಾಡಲಾಗ್ತಿಲ್ಲ. ಸಿಕ್ಕಾಬಟ್ಟೆ ಮ್ಯಾಲ್ವರೆಗೆ ಹೋಗೋ. ಈಗ ಎಂತ ಮಾಡಿ ನಾವು ಬ್ಲಾಕ್ ಡೌನ್ ಮಾಡ್ತಿದ್ದೆ. ಸೊ ಗಾಯ್ಸ್, ನಾ ಈಗ ಮೇಲೆ ಬಂದಿದ್ದೀನಿ. ಬೇಗ ಇಲ್ಲೊಂದಷ್ಟು ಕಾಪರ್ ಸ್ಮೆಂಟಾಜು. ಕಾಪರ್ ಅಷ್ಟು ಯೂಸ್ಫುಲ್ ಅಲ್ಲ. ಸೊ ಬನ್ನಿ ಬಡ 2 ಸ್ಟಿಕ್ಸ್ ಮಾಡ್ಕೊಂಬನ. ಕಾಪರಿಂದ ಯಾವುದೇ ಆರ್ಮರ್ ನಂಗೆ ಬೇಡ ಬ್ರೋ. ನಂಗೆ ಸೀದಾ ಡೈಮಂಡಿಗೆ ಹೋಗೋ ನಾನು. ಅದಕ್ಕಾಗೆ ನನಗೆ ಅಂತ ಕಾಪರಿನ ಆರ್ಮರ್ ಯಾವುದು ಬೇಡ. ಸೊ ಬನ್ನಿ ಈಗ ಇದು ಪ್ಲೇಸ್ ಮಾಡೋಣ. 4 ಸ್ಟಿಕ್ ಸಿಕ್ತು. ಬಾಕಿ ಬಿಲ್ಡಿಂಗ್ ಬ್ಲಾಕ್ಸ್ ಯಾವ್ದಾದ್ರು ಇದ್ದ ನೋಡ್ಕೊಳ್ಳೋದು ನಂಗೆ. ಅಂತಂದರೆ ವುಡ್ ಸಾಕು. ಅಂತಂದರೆ ನಂಗೆ ಬಿಲ್ಡಿಂಗ್ ಬ್ಲಾಕ್ಸ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ಬಿಲ್ಡಿಂಗ್ ಬ್ಲಾಕ್ಸ್ ಇಲ್ಲಾಂದ್ರೆ ಒಂದು ಕೆಲಸ ಹೋಗ್ತೀನಿ ನಾನು. ಓಕೆ, ಇದು ಬೇಡ. ಇದು 2 ಬೇಕು. ಓಕೆ, 2 ಇಟ್ಕೊಂಬ. ಈ ಪಿಕ್ಯಾಕ್ಸ್ ಬೇಡ, ಯೂಸ್ಲೆಸ್. ಇದು ಯಾವುದು ಬೇಡ. ಓಕೆ ಗ್ಯಾಸ್, ಇನ್ವೆಂಟ್ರಿ ಎಲ್ಲ ಸೆಟ್ಟಾಗಿ ಹೋಜು. ಒರೇ ಬಾಯ್ ಕೆಳಗೆ ಗೊತ್ತಾಗಿಲ್ಲ. ಬನ್ನಿ ಈಗ ಐರನ್ ಸಿಕ್ತು ನಮಗೆ ಬೇಕಾದಷ್ಟು. ಸೊ ಐರನ್ ಪಿಕ್ಯಾಕ್ಸ್ ಡನ್ ಗೈಸ್. ಯಾರನ್ನಾರು ನೋಡಿದ್ರೆ ಹಿಂಗೆ ಐರನ್ ಲವಾಗಿ ಅವ್ರನ್ನ ಲೇಯರ್ಸ್ ಇದಾಗಿತ್ತು. ಓಕೆ, ಇಲ್ಲ ಅಂದರೆ ಇದು ರಿಯಲ್ ಸರ್ವೈವಲ್ ಆಗಿದ್ದರೆ ಯಾರೂ ಆಗಿತ್ತಿದ್ದಿಲ್ಲ. ಗೋಲ್ಡು ಯೂಸ್ಲೆಸ್ಸು. ವಾಟ್ ಇಸ್ ದಿಸ್ ಮ್ಯಾನ್? ಕಾಬ್ವೆಬ್ ಗಾಯ್ಸ್. ಕಾಬ್ವೆಬ್ ಒಂದಷ್ಟೇ ಹೆದರ್ಸ್ಬಿಡ್ತು ನನಗೆ. ಸೊ ಫೈನಲಿ ಗಾಯ್ಸ್, ಆ ಕಾಬ್ವೆಬ್ ಮತ್ತು ಇದು 2 ಮೈನಾಗೋಜು. ಇಲ್ಲಿ ಟ್ಯಾರಾಕೋಟ ಇದ್ದು, ಟ್ಯಾರಾಕೋಟನು ಯೂಸ್ಲೆಸ್ಸು. ಲ್ಯಾಪಿಸು ಇದ್ದು, ರೆಡ್ ಸ್ಟೋನ್ ಇದ್ದು, ಸಟ್ನೆ ಲಾವಾ ಒಂದು ಸಿಗಿದೆ. ಓಕೆ ಗೈಸ್, ನೀವು ನೋಡ್ಲಕ್ಕು ಇಲ್ಲಿ ನಾನು ಡೈಮಂಡ್ ಫೇಸಿಗೆ ಬಂದಿದ್ದೀನಿ. ಸೊ ಇಲ್ಲಿ ಫುಲ್ ಡೈಮಂಡ್ ನನಗೆ ಆರ್ಮರಿಗೆ ಎಲ್ಲದಕ್ಕೂ ಸಾಕಷ್ಟು ಡೈಮಂಡ್ ನಾ ಮಾಡ್ಕೊಂಡೆ ಹೋಗ್ತೀವಿ. ಅಟ್ಲೀಸ್ಟ್ ಇಲ್ಲಿ 64 ಡೈಮಂಡ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಎಲ್ಲದಕ್ಕೂ ಸಾಕು ಇದು. 64 ಡೈಮಂಡ್ ಎಲ್ಲದಕ್ಕೂ ಸಾಕು. ಓಕೆ, ಸ್ಕ್ಯಾಲೆಟನ್ ಗೈಸ್. ನಾನು ಸತ್ತೋಗ್ತಿದ್ದೆ ಈಗ. ಶಿ, ನನ್ನಷ್ಟು ಮತ್ತೆ ಯಾರೂ ಇಲ್ಲ. ನಾ ಹೆಂಗೆ ಇಲ್ಲಿ ಸತ್ತೋದು ಹೇಳೋದೇ ಗೊತ್ತಾಗ್ತಿಲ್ಲ. ನಾ ಬ್ಲಾಕ್ ಪ್ಲೇಸ್ ಮಾಡೋವು ಮಾಡಿ ಈ ನೂಬ್ರಾ ಸ್ಕೆಲೆಟನ್ ಗೇಮ್ ತ್ರಾಸ್ ಕೊಡ್ತಾ ಇದ್ದ ನನಗೆ. ನಾ ಅವಾಗ ಅಷ್ಟು ಆ್ಯಕ್ಟಿವ್ ಇದ್ದಿದ್ನಿಲ್ಲ. ಇಲ್ಲಾಂದ್ರೆ ನಾ ಸಾಯ್ತಿದ್ನಿಲ್ಲ ಗೈಸ್. ಈ ನೂಬ್ರಾ ಸ್ಕೆಲೆಟನ್ ಕಾಲದಲ್ಲಿ ನಾ ಸತ್ತೋದು. ಓಕೆ, ಈಗ ಪೀಸ್ಫುಲ್ಲಿ ನಂಗೆ ಆರಾಮ್ಸೆ ಆರ್ಮರ್ ಮಾಡ್ಕೊಂಬ. Second armor, third leggings, boots. Let's make some sticks of those planks. Are you serious guys? ನನ್ನ ಹತ್ರ ಒಂದು ಪ್ಲ್ಯಾಂಕ್ಸು ಇಲ್ಲ. ಸೊ ಈಗ ನಾನು ಕೆಳಗೆ ಹೋಗಿ ಮೈನ್ ಮಾಡ್ಕೊಳ್ತೀನಿ. I need planks. Yeah bro, seriously I need planks. ವುಡ್ ಇಲ್ಲೇ ಗಾಯ್ಸ್, ನನ್ನ ಹತ್ರ ವುಡ್ ಇಲ್ಲೇ. ಲೆಟ್ಸ್ ಮೈನ್ ಹಿಯರ್. ಒಂದಷ್ಟು ವುಡ್ ಇದ್ದಲ್ಲಿ ಇಲ್ಲಿಪ್ಪ ವುಡ್ಡನ್ನೆಲ್ಲ ಮೈನ್ ಮಾಡಿ ನಾವು ಒಂದಷ್ಟು ಸ್ಟಿಕ್ಸ್ ಕ್ರಾಫ್ಟ್ ಮಾಡಿ ಸೀದಾ ಡೈಮಂಡಿಗೆ ಓಪನ್. ಡೈಮಂಡ್ ಇನ್ ಸೋರ್ಡ್ ಪಿಕ್ಯಾಕ್ಸ್ ಆ್ಯಕ್ಸ್ 3 ಜನ.
ಮೂರು ಥಿಂಗನ್ನು ನಾವು ಕ್ರಿಯೇಟ್ ಮಾಡ್ಕೊಂಡು ದ್ಯಾಟ್ ಇಸ್ ಸೊ ಮಚ್ ಯೂಸ್ಫುಲ್ ಟು ಅಸ್. ಯೂಸ್ಫುಲ್ ಟು ಅಸ್ ಅಲ್ಲ, ಯೂಸ್ಫುಲ್ ಟು ಮೀ. ಓಕೆ, ಎಲ್ಲ ಕ್ರಾಫ್ಟ್ ಆಜು ಈಗ ನಮಗೆ ಸ್ಟಿಕ್ಕು ಬೇಕು. ಆ್ಯಂಡ್ ಐ ಹ್ಯಾವ್ ಟು ಮೇಕ್ ಸಮ್ ಪ್ಲ್ಯಾಂಕ್ಸ್, ಆ್ಯಂಡ್ ಆಫ್ಟರ್ ದ್ಯಾಟ್ ವಿತ್ ದ್ಯಾಟ್ ಪ್ಲ್ಯಾಂಕ್ಸ್ ಐ ಹ್ಯಾವ್ ಟು ಮೇಕ್ ಫುಲ್ ಆಫ್ ಸ್ಟಿಕ್ಸ್. ಬಿಕಾಸ್ ನಂಗೆ ಸ್ಟಿಕ್ಸಿನ ಕೊರತೆನೇ ಉಂಟಪ್ಲಿಲ್ಲ, ಅಷ್ಟು ಸ್ಟಿಕ್ಸ್ ಮಾಡ್ಕೊಳ್ತೀನಿ ನಾವು. ಓಕೆ, ಅಷ್ಟು ಇಲ್ಲಿಡು. ಕ್ರಾಫ್ಟ್ ಸ್ಟಿಕ್ಸ್ ಐ ಥಿಂಕ್ ಸೊ 18 ವಿಲ್ ಬಿ ಇನಫ್. ಸೊ ಈಗ ತೆಗೀರಿ, ಇದರಲ್ಲೆಲ್ಲದು ತುಂಬಿ ಯಾವುದು ಬೇಡ ನನಗೆ. ಐ ಓನ್ಲಿ ನೀಡ್ ಸ್ಟಿಕ್ಸ್ ಆ್ಯಂಡ್ ಲ್ಯಾಪಿಸ್ ಲಜೂಲಿ. ದೀಸ್ ಕೈಂಡ್ ಆಫ್ ಥಿಂಗ್ಸ್ ಐ ಡೋಂಟ್ ನೀಡ್. ಇದರಲ್ಲಿ ಇಟ್ಕೊಳ ಈ ಮೆಲನ್ ಈಸ್ ಆಲ್ಸೋ ನಾಟ್ ಯೂಸ್ಫುಲ್ ಟು ಮೀ. ಆ್ಯಂಡ್ ಸ್ವಲ್ಪ ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಬೇಕಾಗು. ಸೊ ಲೆಟ್ಸ್ ಹ್ಯಾವ್ ಸಮ್ ಬಿಲ್ಡಿಂಗ್ ಬ್ಲಾಕ್ಸ್. ಓಕೆ, ವಾವ್, ಜಾಗನೇ ಇಲ್ಲ ಇಲ್ಲಿ. ಲೆಟ್ಸ್ ಮೇಕ್ ಸಮ್ ಜಾಗ. ಸಿಂಪಲ್ ಇರ್ತೆಲ್ಲ, ಹರಡ್ಕೊಂಡಿರ್ತೆಲ್ಲ, ಜಸ್ಟ್ ಸೆಲೆಕ್ಟ್ ಮಾಡಿ. ಲೆಟ್ಸ್ ಮೇಕ್ ಸಮ್ ಟೂಲ್ಸ್. I need one sword, one pickaxe. ಅರೆ, ಒಂದೇ ಡೈಮಂಡ್ ಹೆಂಗೆ ಉಳುತ್ತಪ್ಪ? 24 ಆಗ ಗೈಸ್, ನಂಗೆ ಕನ್ಫ್ಯೂಸ್ ಆಗುತ್ತೆ. ನಾನು 24 ಬದಲಿಗೆ ಬರೀ 20 ಮೈನ್ ಮಾಡ್ಬಿಟ್ಟು. ಇನ್ನೂ 2 ಏನೋ ಬೇಕು ನನಗೆ. ಇದ್ರಲ್ಲಿ ಈಗ ಸ್ವಾರ್ಡ್ ಬಂತು ಬ್ರೋ. ಸ್ವಾರ್ಡ್ ಬಂದ್ಮೇಲೆ ಈಗ ಎಷ್ಟು ಈಸಿ ಕಾಬ್ವೆಬ್ ಮೈನ್ ಮಾಡೋದು. ಕಾಬ್ವೆಬ್ ಈಸ್ ಕೈಂಡ್ ಆಫ್ ಈಸಿ ನಾವು. ಈಗ ಮ್ಯಾಲೆ ಹತ್ತಕ್ಕೆ ಪ್ರಾಬ್ಲಮ್ ಆಗ್ತದೆ ನನಗೆ. ವೇರ್ಸ್ ಡೈಮಂಡ್? ಒಂದು 10 ಡೈಮಂಡ್ ಕೊಡಿ ನನಗೆ. ಎಷ್ಟು ಡೈಮಂಡ್ ಇದ್ರೆ ಬೇಕು? ನಾನು ಬಿಲ್ಡಿಂಗ್ ಬ್ಲಾಕ್ಸ್ ಹಂಗೆ ಯೂಸ್ ಮಾಡ್ಲಿಕ್ಕ ಕೆಲಸ. ಸದ್ಯಕ್ಕೆ ಮೇಲೆ ಹತ್ರ ಎಷ್ಟು ಬೇಕಾ ಅಷ್ಟು TNT ಇಪ್ಪತ್ತೆಲ್ಲ ಹೊಡ್ಕೊಬಿಟ್ಟು TNT ನಾನು ಬಿಲ್ಡಿಂಗ್ ಬ್ಲಾಕ್ಸ್ ಯೂಸ್ ಮಾಡ್ದಂಗೆ ಮಾಡ್ಲಿಕ್ಕೆ. ಒಂದ್ಸತಿ ಫ್ಲಿಂಟ್ ಆ್ಯಂಡ್ ಸ್ಟೀಲ್ ಸಿಕ್ಕರೆ ನಾನು ಫಸ್ಟ್ ಇದಷ್ಟು ಓಡಿಸ್ಬಿಡ್ತೀನಿ ನಾನು. ಟು ಎಂಟರ್ ದಿ ಎಂಡ್ ಡೈಮೆನ್ಷನ್. ಇನ್ನು ಸೀದಾ ಎಂಡ್ ಡೈಮೆನ್ಷನಿಗೆ ನಾನು ಹೋಗ್ತೀನಿ, ಯಾಕೆಂದರೆ ಮತ್ತೆ ಎಂಥದ್ದು ಬೇಡ ನನಗಿಲ್ಲಿ. ಓಕೆ, ಸೀದಾ ಇನ್ನು ಇದನ್ನು ಮೈಂಡ್ ಮಾಡ್ಕೊತ ಎಂಡ್ ಡೈಮೆನ್ಷನ್ನಿಂದ ಇಲ್ಲಿ ಬಂದ್ರೆ ಸಿಂಪಲ್. ಕೆಲ್ಪ್ ಎಲ್ಲದು ಕೆಲ್ಪ್. ಓಕೆ, ನಂಗೆ ಎಂಡಿಗೆ ಹೋಗ್ಬೇಕಿರೋ ಒಂದಷ್ಟು ಬಿಲ್ಡಿಂಗ್ ಬ್ಲಾಕ್ಸ್ ಬೇಕು ಅಷ್ಟೇ. ಅದರಲ್ಲಿ ನಾನು TNTನೇ ಬಳಸ್ತಾ ಯೋಚನೆ ಮಾಡ್ತಿದ್ದೆ. ಸೊ ಲೆಟ್ಸ್ ಮೇಕ್ ಲಾಸ್ಟ್ ಟೂಲ್, ದ್ಯಾಟ್ ಇಸ್ ಆಕ್ಸ್. ಓಕೆ, ಸೊ ಗೈಸ್, ಈಗ ಇದರನ್ನು ಎಕ್ಸ್ಟ್ರಾ ಡೈಮಂಡ್ಸನ್ನು ನೋಡಿ. ನಿಂಗೆ ನನ್ನ ರೀಚ್ನೆಸ್ ಇದೆ. ಸೊ ನೋಡ್ಲಕ್ಕೂ ನಿಂಗೆ ನನ್ನ ರೀಚ್ನೆಸ್ಸಾ ಇದೆ. ತಗೊಳ್ಳಿ ಗೈಸ್, ಡೈಮಂಡ್ಸು, ಗೋಲ್ಡು, ಇದು ನೀವೇ ಇಟ್ಕೊಳ್ಳಿ. ಮತ್ತು ನಿಮಗೆ ಆ್ಯಮ್ರಲ್ಡು ನಿಮಗೋಸ್ಕರ, ಈ ಟೆರಕೋಟಾ ನಿಮಗೋಸ್ಕರ, 5 ಲ್ಯಾಪಿಸ್ ಲಜೂಲಿ ನಿಮಗೋಸ್ಕರ, ಅದಂತ ಯೂಸ್ ಗೊತ್ತಿಲ್ಲ ಯಾರು ನಿಮಗೋಸ್ಕರ, ರೆಡ್ ಸ್ಟೋನ್ ನಿಮಗೋಸ್ಕರ, ಈ ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ನಿಮಗೋಸ್ಕರ, ಇಷ್ಟು ಸ್ಟಿಕ್ಸ್ ನಿಮಗೋಸ್ಕರ ಗೈಸ್. ನಿಂಗೆ ಲೈಕ್ ಮಾಡಿದ್ರೆ ಅಂದರೆ ಇದೇ ಸ್ಟಿಕ್ಕಲ್ಲಿ ಹೊಡಿತೀನಿ ನಿಂಗೆ, ಗೊತ್ತಾ? रोला है मेरा रोला. Okay, and the moment of truth, I became armored up. ಗೈಸ್, ಈಗ ನಾನು ಫುಲ್ಲಿ ಆರ್ಮರ್ಡ್ ಅಪ್ ಆಗೋಜಿ. ಸೊ ಈಗ ನನಗೆ ಮತ್ತೆಂತ ಬೇಡ, ಸೀದಾ ಮೈಂಡ್ ಮಾಡೋದು, ಎಂಡ್ ಡೈಮೆನ್ಷನಿಗೆ ಹೋಗ್ತು, ಕಡೆಗಲ್ಲೆಲ್ಲ ಇದ್ದವ್ರನ್ನೆಲ್ಲ ಹೊಡೆದಾಕೋದು. ಸೊ ಗಾಯ್ಸ್, ನಂಗೆ ಇಲ್ಲಿ ಫ್ರಾಗ್ ಲೈಟಿನ ಲೇಯರಿ ಬಜ್ಜಿ ಎಷ್ಟು ಚೆಂದ ಕಾಣ್ತಾ ಇತ್ತು ಒಳ್ಳೆ ನೋಡಿ. ಒಂದ್ಸತಿ ಫ್ರಾಗ್ ಲೈಟ್ ವಾಟ್ ಕೆನ್ ಐ ಡೂ ಮ್ಯಾನ್, ವಾಟ್ ಕೆನ್ ಐ ಡೂ? ಗೈಸ್, ನಾನು ಸತ್ತೋದಿ. ಅಲ್ಲ, ಬ್ಲಾಕ್ ಪ್ಲೇಸ್ ಮಾಡೋಂಗಿಲ್ಲ, ಬ್ಲಾಕ್ ಹಾಕಂಗೂ ಇಲ್ಲ, ಎಂತ ಮಾಡಲು ಗೊತ್ತಿಲ್ಲ ಗೈಸ್. ನಾ ಈ ಒಂದು ಲಿಟ್ರಲಿ ಈ ಮಲ್ಡ್ ಗೇಮಲ್ಲಿ ನಾನು 2 ಸತಿ ಸತ್ತೋದಿ. ಸೊ ಓಕೆ ಗೈಸ್, ನಾನೀಗ ಒಂದಷ್ಟು ಪ್ರೋಗ್ರೆಸ್ ಮಾಡ್ಕೊ ಸಿಕ್ತೆ. ನನಗಿನ್ನು ಈಗ ಒಂದಷ್ಟು ಆರ್ಮರ್ಡ್ ಆಗೋಜಿ. ಮುಂಚಿದ್ದಷ್ಟೇ ಹೊಸ ಪಿಕೆಕ್ಸ್ ಮಾಡ್ಕೊಂಜಿ, ನಾನು ಎಕ್ಸ್ಟ್ರಾ ಬಿಲ್ಡಿಂಗ್ ಬ್ಲಾಕ್ಸು ಮಾಡ್ಕೊಂಜಿ, ಅದ್ರ ಜೊತೆಗೆ ವಾಟರ್ ಬಕೆಟ್ ಮಾಡ್ಕೊಂಜಿ. ಯಾಕೆಂದರೆ ಓದ್ಸತಿ ಆದಂಗೆ ಹಪ್ಪದು ಬೇಡ ಹೇಳಿ. ಸೊ ಲೆಟ್ಸ್ ಪ್ಲೇಸ್ ವಾಟರ್ ಹಿಯರ್.
ನೆಕ್ಸ್ಟ್ ಗೋ ವಿತ್ ದಿಸ್ ವಾಟರ್. ಹೆಂಗಿದ್ರು ಆ ವಾಟರ್ ಇನ್ನು ಇವಾಪರೇಟ್ ಮಾಡಿಬಿಡ್ತು ಅಷ್ಟು ಲಿಪ್ದು. ಲಾವಾನ ಒಬ್ಸಿಡಿಯನ್ ಆಗಿ ಕನ್ವರ್ಟ್ ಮಾಡ್ತು ಇದು. ಅಕಸ್ಮಾತಾಗಿ ಆಬ್ಸಿಡಿಯನ್ ಆಗಿದೆ ಅಂದ್ರೆ ನಾ ಬೇಗ ರೆಸ್ಪಾನ್ಸ್ ಮಾಡಿ ಅದನ್ನು. ಸೊ ಇನ್ನು ಇಲ್ಲಿ ಫಸ್ಟ್ ಆಫ್ ಆಲ್ ಸುತ್ತಲೂ ಲಾವನ ಎಟ್ ದಿ ಎಂಡ್ ಆಬ್ಸಿಡಿಯನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಅಷ್ಟೇ ನಾ ಸಿಂಪ್ಲಿ ಮುಂದೆ ಹೋಗ್ಲಕ್ಕು. ಇಲ್ಲಾಂದ್ರೆ ಈ ಲಾವಾ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾರೆ, ಮುಂದೆ ಕೊಡ್ತೀವಿ. ಓಕೆ, ಲಾವಾ ಪ್ರಾಬ್ಲಮ್ ಸಾಲ್ವ್. ಒಂದ್ಸತಿ ಸೈಡಿಗೆ ಹೊಕ್ಕೊಬಿಡ್ತೀವಿ. ಯಾರಿಗೆ ಗೊತ್ತು ಕೆಳಬದಿಗೆ ಮತ್ತೆಂತಾರು ಇದ್ದರೆ ಫುಲ್ ವಾಯ್ಡ್ ನಮ್ಮನೆ ಇದ್ದ ಕಡೆಗೆ ಯಾವ್ದಾದ್ರು ಡ್ರಿಪ್ ಸ್ಟೋನ್ ಯಾವ್ದಾದ್ರು ಇದ್ಬಿಟ್ಟಿದ್ರ ಕಡೆಗೆ ನಾ ಸುತ್ತೊಪ್ದೆಯ 2 ಸತಿ ಆಲ್ವೇಸ್ಲಿ ಸೊತ್ತಾಗೋಜು ನಾನು ಮತ್ತೆ ಸಾಯಲು ಇಷ್ಟಪಡ್ತೀನಿ. ಏಯ್ ಸೀರಿಯಸ್ಲಿ 2 ಆಬ್ಸಿಡಿಯನ್ ಫೇಸು. ವಾವ್ ಗೈಸ್, 2 ಆಬ್ಸಿಡಿಯನ್ ಫೇಸ್ ಇತ್ತು. ಈಗ ಮತ್ತೊಂದು ಲಾಭ ಬರ್ತಿತ್ತು ಸಾಕಿಲ್ಲಿ. ಮೈನ್ ಆಗ್ತಿದ್ದು ಹೆದರೋದು ಅನ್ಸಿತ್ತು. ಎಲ್ಲ ಅವನ ಲಾವ ಅಲ್ಲ ನೋಡ್ರಿ. ಶೂಮ್ಲೈಟ್ ಅಗೇನ್ ಕ್ರೈಯಿಂಗ್ ಆಬ್ಸಿಡಿಯನ್ ಗೈಸ್. ಯೋ ಗೈಸ್, ನಂಗೆ ಓವರ್ ಪವರ್ಡ್ ಅಪ್ದೆ ಇನ್ನು ಗೈಸ್. ಎಂತಕ್ಕೆಂದ್ರೆ ನಂಗೆ ಆಕೆಗೆ ನೋಡ್ಲಕ್ಕೂ ನೀವು ನಂಗೆ ಆಕೆಗೆ ಇದು ಸಿಕ್ಕಿದ್ದು. ಇದು ಯು ನೋ ವಾಟ್ ದಟ್ ಇದು ಮೀನ್ಸ್. ಸಾರಿ ಸ್ವಲ್ಪ ಮೈಕ್ ಅಂದತು. ದಟ್ ಇದು ಮೀನ್ಸ್ ದಿಸ್ ಥಿಂಗ್ ವಿಚ್ ಈಸ್ ಕಾಲ್ಡ್ ಆಸ್ ನೆದರೈಟ್ ಬ್ಲಾಕ್. ನಂಗೆ ಗೈಸ್ ಈ ನೆದರೈಟ್ ಬ್ಲಾಕಿಂದ ಫಸ್ಟ್ ಆಫ್ ಆಲ್ ನಾ ಮೇಲೆ ಹೋಗಿ ಸ್ಮಿತಿಂಗ್ ಟೆಂಪ್ಲೇಟ್ ಮಾಡ್ತೀವಿ. ಸ್ಮಿತಿಂಗ್ ಟೆಂಪ್ಲೇಟ್ ಮಾಡಾದ್ಮೇಲೆ ಇದರಿಂದ ನಾ ಎಂತ ಬೇಕು ಅದನ್ನು ಕ್ರಾಫ್ಟ್ ಮಾಡ್ಕೊಳ್ಳೋಕ್ಕು. ಸೊ ಲೆಟ್ಸ್ ಗೋ. ಬಡ ಹೋಪನ ಮೇಲೆ ಬೇಗ ಮೇಲೆ ಹೋಗಿ ಅದೇ ಅದರ ಒಂದು ಮಾಬ್ ಇರ್ತಾ. ಆ ಮಾಬನ್ನು ಫಸ್ಟ್ ಆಫ್ ಆಲ್ ನಾ ಹೊಡೆದ್ಕೊಳ್ಳವು, ಇಲ್ಲಾಂದ್ರೆ ಆಗ್ತಿಲ್ಲ. ಓಕೆ, ಈಗ ಮೇಲೆ ಹತ್ತು ಬಂದಾಜು ಲೆಟ್ಸ್ ಮೆಲ್ಟ್ ದೋಸ್ ಐರನ್. ಕಡೆಗೆ ಬಾಕಿ ವಸ್ತುನೆಲ್ಲ ಇಲ್ಲಿ ಚೆಸ್ಟಲ್ಲಿ ಇಡೋಣ. ಚೆಸ್ಟಲ್ಲಿ ಜಾಗ ಇಲ್ಲ. ಸೊ ಫಸ್ಟ್ ಐ ಹ್ಯಾವ್ ಟು ಡೂ ಒನ್ ಥಿಂಗ್. ಒಂದು ಕೆಲಸ ಮಾಡ್ತೀನಿ ನಾನು. ಇಲ್ಲಿ ಹೋಗ್ತೀನಿ, ಇಲ್ಲಿ ಒಂದಷ್ಟು ವುಡ್ಸನ್ನೆಲ್ಲ ಮೈನ್ ಮಾಡ್ತೀನಿ. ಈ ವುಡ್ಡೆಲ್ಲ ಮೈನ್ ಮಾಡಾದ್ಮೇಲೆ ನಮಗೆ ಎಂಥ ಚಲೋ ಯೂಸ್ ಆಗ್ತದೆ ಅಂದರೆ, ನಾನು ಈ ವುಡ್ಸಿಂದವ ಫಸ್ಟ್ ಆಫ್ ಆಲ್ ಒಂದಷ್ಟು ಪ್ಲ್ಯಾಂಕ್ಸ್ ಕ್ರಿಯೇಟ್ ಮಾಡ್ತೀವಿ. ಆ ಪ್ಲ್ಯಾಂಕ್ಸ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಚೆಸ್ಟ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಯಾಕಂದರೆ ಲಾಸ್ಟ್ ಅಲ್ಲಿಂದ ನಾನು ಡ್ರ್ಯಾಗನ್ ಹೆಂಗೆ ತಗೊಬಂದು ಇಲ್ಲಿ ಇಟ್ಟಿದ್ದೆ, ಇದು ಒಂದು ವಿಡಿಯೋ ಎಂಡ್ ಆಗ್ತು. ಸೊ ಮತ್ತು ಈ ಲೈಟ್ರ ಎಲ್ಲ ಹುಡ್ಕೋಷ್ಟು ಧೈರ್ಯ ನಂಗಿಲ್ಲ. ನಾ ಎಂಡರ್ ಡ್ರ್ಯಾಗನ್ ಹೊಡೆಯೋದೇ ನನಗೆ ಡೌಟ್ ಇದ್ದು. ಅರೆ ಬಾಯ್ ಪದೇ ನನ್ನಿಂದ ಮೈಕ್ ಹೊಂದೋಗ್ತಾ ಇದ್ದು. ಸೊ ಮೈಕಿಂದ ಯಾವ್ದಾದ್ರು ಸೌಂಡ್ ಬಂದರೆ ಸಾರಿ, ನಾನು ಎಂತ ಮಾಡಲು ಗೊತ್ತಿಲ್ಲ. ಯಾಕೆಂದರೆ ನಾ ಕುಂತಿದ್ದ ಜಾಗನೇ ಆಗಿದ್ದು. ಈ ಕುರ್ಚಿ ಜಸ್ಟ್ ಒಂದು ಕಡೆ ಟಿಲ್ಟ್ ಆದರೆ ಸಾಕು, ಫುಲ್ ಇದಷ್ಟು ಹೊಂದೋಗ್ತು. ಸೊ ಈಗ ನಾ ಬ್ಯಾಡ್ದಾಗ ಇಷ್ಟು ಆಪ್ಷನ್ನೆಲ್ಲ ಇಲ್ಲಿ ಇಡೋಕ್ಕಾಯ್ತು. ನಾ ಬಿಲ್ಡಿಂಗ್ ಬ್ಲಾಕ್ಸ್ ಇಡ್ತೀನಿಲ್ಲ, ಯಾಕಂದರೆ ಬಿಲ್ಡಿಂಗ್ ಬ್ಲಾಕ್ಸ್ ಯೂಸ್ಫುಲ್ಲು. ಓಕೆ, ಕೋಲ್ ಬೇಡ. ಇಲ್ಲ ನೀ ಬೇಕು. ಐ ನೀಡ್ ದಿಸ್ ಆ್ಯಂಡ್ ಓಕೆ, ಇದನ್ನೆಲ್ಲ ಇಲ್ಲಿ ಸಾರ್ಟ್ ಮಾಡ್ಕೊಬೋಣ. ಫಸ್ಟ್ ಆಫ್ ಆಲ್ ನಂಗೆ ಓ ಸಿ ಡಿ ಇಲ್ಲೇ. ಓಕೆ, ನಾ ಹಿಂಗೆಲ್ಲ ಸೆಟ್ ಮಾಡ್ತಾಯಿದ್ದೀನಿ. ನಂಗೆ ಓ ಸಿ ಡಿ ಇದ್ದೊಳ ಒಂದು ಕಳ್ಳ ಡಿ. ಐ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಓ ಸಿ ಡಿಸ್. ಓಕೆ, ನಂಗೆ ಕರೆಕ್ಟ್ ಗೊತ್ತಿತ್ತು. ಅಯ್ಯೋ ಓಕೆ, ಇಲ್ಲೊಂದು ಟವರ್ ಮಾಡಿ ಹೋಗ್ತೀನಿ. ಇದ್ರ ಮೇಲೆ ನಾನು ಲಾಸ್ಟಿಗೆ ಬಂದಾಗ ಡ್ರ್ಯಾಗನಿಗೆ ಇಡ್ತೀನಿ. ಓಕೆ ಗಾಯ್ಸ್. ಸೊ ಈಗ ಇದೆಷ್ಟು ಆಜು ನಾ ಇಲ್ಲಿಂದ ಫಸ್ಟ್ ಆಫ್ ಆಲ್ ನಾನು ಒಂದಷ್ಟು ನೆದರೈಟ್ಸನ್ನು ಮೈನ್ ಮಾಡ್ಕೊತೀನಿ ಇಲ್ಲಿಂದ. ಓಕೆ, ಈಗ ಜಸ್ಟ್ ನೆದರೈಟ್ ಆತೀಗ. ಓ ಶಿಟ್, ಸ್ಮಿತಿಂಗ್ ಟೆಂಪ್ಲೇಟ್ ಎಲ್ಲಿಂದ ತರಲಿ ನಾನು? ಬಿಕಾಸ್ ಐ ಕಾಂಟ್ ಅಪ್ಗ್ರೇಡ್ ಮೈ ಸ್ಟಫ್ into diamond because I don't have smithing template. So guys, ನಿಮಗೆ ಗೊತ್ತಿರೋ ಹೊಸ ಅಪ್ಡೇಟಿಂದ ನಾರ್ಮಲಿ ಸ್ಮಿತಿಂಗ್ ಟೇಬಲ್ ಬಳಸಿ ಇದನ್ನು ಅಪ್ಗ್ರೇಡ್ ಮಾಡೋ ಬರ್ತಿಲ್ಲ. ಅದಕ್ಕೆ ಸ್ಮಿತಿಂಗ್ ಟೆಂಪ್ಲೇಟ್ ಹೇಳೋದೊಂದಿರುತ್ತೆ, ಆ ಟೆಂಪ್ಲೇಟ್ ಬೇಕಾಗ್ತು. ಸೊ ದೀಸ್ ಆಲ್ ನೆದರೈಟ್ಸ್ ಆರ್ ಯೂಸ್ಲೆಸ್. ಸೊ ಲೆಟ್ಸ್ ಗೋ ಆ್ಯಂಡ್ ಸೀದಾ ಕೆಳಗೆ ಹೋಗಿ. ಸೊ ಓಕೆ ಗೈಸ್, ಹಿಯರ್ ಯು ಕ್ಯಾನ್ ಸಿ ದಿ ಎಂಡ್ ಈಸ್ ಹಿಯರ್. ಸೊ ಗಾಯ್ಸ್, ನೀವು ನೋಡ್ಲಕ್ಕೂ ಇಲ್ಲಿ ಎಂಡ್ ಇಲ್ಲಿ ಬಂದು ರೆಡಿ ಆಗಿದೆ. ಸೊ ಫಸ್ಟ್ ಐ ಹ್ಯಾವ್ ಟು ಇದೆಲ್ಲ ಯಾವುದು ಬೇಡ ನನಗೆ, ಇದರನ್ನೆಲ್ಲ ಒಗಿಬೇಕು ನಾನು ಅರ್ಜೆಂಟ್. ಲೆಟ್ಸ್ ಥ್ರೋ ದಿಸ್ ಆಲ್ ಥಿಂಗ್ಸ್ ಬಿಕಾಸ್ ಐ ಡೋಂಟ್ ನೀಡ್ ದಟ್ ಆಲ್ ಕೈಂಡ್ ಆಫ್ ಥಿಂಗ್ಸ್.
ಗೈಸ್ ನಂಗೆ ಒಂದೇ ಗೋಲು ಎಂಡರ್ ಡ್ರ್ಯಾಗನನ್ನು ಹೋಗಿ ಹೊಡೆಯವು. ಐ ಹ್ಯಾವ್ ಟು ಕಿಲ್ ಎಂಡರ್ ಡ್ರ್ಯಾಗನ್. ಸೊ ಗೈಸ್ ಫಸ್ಟ್ ಆಫ್ ಆಲ್ ಈ ಮ್ಯಾಪನ್ನು ಯಾರು ಕ್ರಿಯೇಟ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಈ ಮ್ಯಾಪನ್ನು ಕ್ರಿಯೇಟ್ ಮಾಡಿದವಂಗೆ ಒಂದು ಶೌಟ್ ಔಟ್ ಆ್ಯಂಡ್ ಓಕೆ ಬನ್ನಿ ಇಲ್ಲಿ ಅಂತ ಇದ್ದು ನೋಡೋಣ. ವೈ ಐ ಕ್ರಾಫ್ಟೆಡ್ ದಿಸ್? ಹಾಂ, ಟು ಕ್ರಾಫ್ಟ್ ಎಂಡರ್ ಪಲ್ಸ್. ಓಕೆ ಇದೆಲ್ಲ ರೆಡಿ ಆಜು. ಲೆಟ್ಸ್ ಕ್ರಾಫ್ಟ್ ಎಂಡರ್ ಐ ಆಫ್ ಎಂಡರ್ ಐನು ಕ್ರಿಯೇಟ್ ಆಜು ಗೈಸ್. ದಿ ಮೂಮೆಂಟ್ ಆಫ್ ಟ್ರೂತ್ ಇದು ಜಸ್ಟ್ ಹೊಡೆದಿಟ್ಕೊಬಿಡ್ತಿ. ದಿ ಮೂಮೆಂಟ್ ಆಫ್ ಟ್ರೂತ್. ಲೆಟ್ಸ್ ಎಂಟರ್ ದಿ ಎಂಡ್ ಗೈಸ್. ಇಲ್ಲಿ ಒಂದೆರಡು ಎಂಡರ್ ಐ ಕಡಿಮೆ ಇದು. ಸೊ ವೇಟ್ ಫಾರ್ ಅ ವೈಲ್. ನಮ್ಮ ಮೇಲೆ ಹೋಗಿ ಆ ಎರಡು ಎಂಡರ್ ಐನ ತಗೋಬತ್ತಿ, ಬಿಕಾಸ್ ದೋಸ್ ಎಂಡರ್ ಐಸ್ ಆರ್ ಸೋ ಮಚ್ ಇಂಪಾರ್ಟೆಂಟ್. ಓಕೆ, ಮೂರ್ ಐ ಆಫ್ ಎಂಡರ್ ರೆಡಿ. ಲೆಟ್ಸ್ ಕ್ರಿಯೇಟ್ ದಿಸ್ ಆ್ಯಂಡ್ ಜಸ್ಟ್ ಥ್ರೋ ಮಾಡೋದು ಬತ್ತಾ ಇಲ್ಲಿ ನನಗೆ ಎಂತಕ್ಕನ ಸರ್ವೈಲ್ ಹೊರಡ ಥ್ರೋ ಮಾಡಲಾಗಿತ್ತು. ಸರ್ವೈಲ್ ಥ್ರೋ ಮಾಡೋದು ಬತ್ತಲ್ಲೇ. ಲೆಟ್ಸ್ ಗೋ ಗೈಸ್. ಹೇ ಗಾಯ್ಸ್, ಸಾರಿ ಫಾರ್ ಯುವರ್ ಡಿಸ್ಟರ್ಬೆನ್ಸ್. ಸೊ ಗೈಸ್ ನಂಗೆ ಹಿಂಗೆ ಆತು ಗೊತ್ತಿಲ್ಲ. ನಾನು ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇರುವಾಗೆ ಆ ಫೈಲ್ ರೆಕಾರ್ಡ್ ಆಗ್ತಾ ಇದ್ದರೆ ಚೆಕ್ ಮಾಡೋ ಟೈಮಲ್ಲಿ ಲಿಟ್ರಲಿ ದೇಟ್ ಫೈಲ್ ಗಾಟ್ ಸ್ಟಾಪ್ಡ್. ಯಾಕೆಂದರೆ ಅದು ಒಂದು ಸ್ಪೆಸಿಫಿಕ್ ಸ್ಟೋರೇಜ್ ಇದು ಸೆಟ್ ಮಾಡಿಟ್ಟಿದ್ದೀವಿ. ನಾ 2 GB ಇಟ್ಟಿದ್ದೆ. ಯಾಕೆಂದರೆ 2 GB ಮೇಲೆ ಆ ಸ್ಟೋರೇಜಿನ ಸೈಜ್ ಹೋಗ್ತೋಳು ನಾನು ಅಂದ್ಕೊಂಡಿದ್ನಿಲ್ಲೇ. ಇದು 2 GB 3-4 ಕ್ಲಿಪ್ ಮಾಡೋಕ್ಕೆ ಅದಕ್ಕೆ ಸ್ಟಾಪ್ ಆಗೋಯ್ತು ಆ ಟೈಮಲ್ಲಿ. ಎಂಡರ್ ಡ್ರ್ಯಾಗನ್ ನನ್ನ ಆ ಕ್ರಿಸ್ಟಲ್ಸನ್ನು ಹೊಡೆಯೋ ಟೈಮಲ್ಲಿ ಸ್ಟಾಪ್ ಆಗೋಯ್ತು. ಆ್ಯಂಡ್ ಗೈಸ್ ಸಾರಿ ಫಾರ್ ದ್ಯಾಟ್. ನಂಗೆ ಯಾವಾಗ ಚೆಕ್ ಮಾಡಿದ್ನ ಆವಾಗ ಅದು ಸ್ಟಾಪ್ ಹಾಕೊಂಡಿತ್ತು. ಸೀರಿಯಸ್ಲಿ ಅಯ್ಯೋ ಗಾಯ್ಸ್, ಥೂ 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 ಗೈಸ್, ನಾನು ನೋಡಿದ್ನೇ ಇಲ್ಲ. ನಾ ಈಗ ಇಷ್ಟೆಲ್ಲ ಕಷ್ಟಪಟ್ಟಿದೆ ಇದೆಲ್ಲ ಹೊಡೆದ್ಮೇಲೆ ಈಗ ರೆಕಾರ್ಡಿಂಗ್ ಚಾಲು ಇದ್ರಲ್ಲಿ ಚೆಕ್ ಮಾಡ್ರೆ ಈಗ ರೆಕಾರ್ಡಿಂಗ್ ಸ್ಟಾಪ್ ಆಗೋಗಿತ್ತು. ಶಿಟ್ ಡ್ರ್ಯಾಗನ್ ಬ್ರೆಡ್ ಡೋಂಟ್ ಪ್ಲೀಸ್ ಎಸ್. ನಾನು ಸ್ವಲ್ಪ ಈಗ ಹೀಲ್ ಮಾಡ್ಕೊಳ್ಳಿ ಎಲ್ಲರೂ ಕೂತ್ಕೊಂಡು. ಇಲ್ಲಿ ಎಂಡರ್ ಡ್ರ್ಯಾಗನ್ ಇವತ್ತು ಎಂಡರ್ ಡ್ರ್ಯಾಗನ್ ನಾನು ಹೊಡೆಯಲಾಗ್ತದೆ. ಸೊ ಈಗ ಎಂಡರ್ ಡ್ರ್ಯಾಗನಿಗೆ ಮತ್ತೆ ಮೇಲೆ ಹೋದ್ರು. ಈಗ ಕೆಳಗೆ ಪಲಿವರಿಗೆ ಕಾಯದೆ ನಾನು. ಸೊ ರೆಕಾರ್ಡಿಂಗ್ ಆಫ್ ಆಗೋತು, ಇಲ್ಲಾಂದ್ರೆ ನಾನು ಮೇನ್ ಸ್ಟ್ರಗಲಲ್ಲೇ ಗೊತ್ತಿರ್ತೀನಿ ಹೀಗೆ. ಗೈಸ್ ಆ ಎಂಡರ್ ಡ್ರ್ಯಾಗನ್ ನನ್ನ ಕೆಳಗಲ್ ಟ್ರೈ ಮಾಡ್ತಾಯಿದ್ದು, ಆದರೆ ಅದಕ್ಕೆ ಗೊತ್ತಿಲ್ಲ ನನ್ನ ಕೆಳಗದು ಇಂಪಾಸಿಬಲ್ ಹೇಳಿ. ಎಂಡರ್ ಡ್ರ್ಯಾಗನ್ ಸೋ ಫಾಸ್ಟ್ ಗೈಸ್. ಈ ಟ್ಯಾಬ್ಲೆಟ್ಸ್ ಮಾಡೋದು ಅದೇ ಪ್ರಾಬ್ಲಮ್ ನನಗೆ, ಸ್ಮಿಥಿಂಗ್ ಟ್ಯಾಬ್ಲೆಟಿನ ಪ್ರಾಬ್ಲಮ್ ಅಂತ. ಇಲ್ಲಾಂದರೆ ನಾನು ಇವತ್ತಿಗೆ ಅಪ್ಗ್ರೇಡ್ ಮಾಡಿರ್ತಿದ್ದೆ. ಇನ್ನು ಲಾಸ್ಟ್ ಒಂದು ಸತಿ ಕೆಳಗೆ ಬಂದರೆ ಸತ್ತೋಗ್ತಾನೆ ಕಾಣ್ತಾಯಿದ್ದು ಎಂಡರ್ ಡ್ರ್ಯಾಗನು. ಒಂದು ಸತಿ ಎಂಡರ್ ಡ್ರ್ಯಾಗನ್ ಹೊಡೆದ್ಬಿಟ್ರೆ ಸುಮಾರು ಸತಿ ಎಂಡರ್ ಡ್ರ್ಯಾಗನ್ ಹೊಡೆದು ಇದು ಒಂದು ಸತಿ ಅದರಲ್ಲೊಂದು 100ನೇ ಸತಿ ಆಗಿರ್ಗೂ ಈ ಎಂಡರ್ ಡ್ರ್ಯಾಗನನ್ನು ಹೊಡಿತಾ ಇರ್ತೀನಿ ನಾನು. ಎಂಡರ್ ಡ್ರ್ಯಾಗನ್ ಎಂಡರ್ ಮ್ಯಾನ್ಸ್ ಹಿಂದೆ ಇದೆ. ಯಾಕೆಂದರೆ ಎಂಡರ್ ಡ್ರ್ಯಾಗನ್ ಫೈಟ್ ಮಾಡಿದ್ರೆ ಫೋಕಸ್ ಮಾಡ್ತಾ ಇರ್ತೀನಿ ಅವು ಬಂದು. ಸೊ ಓಕೆ ಗೈಸ್, ಎಂಡರ್ ಡ್ರ್ಯಾಗನ್ ಈಸ್ ಡೆಡ್. ಎಂಡರ್ ಡ್ರ್ಯಾಗನ್ ಲಿಟ್ರಲಿ ಡೆಡ್ ಗೈಸ್. ನಾನೇ ಹೊಡೆದು ಕುಂಜಿ ಎಂಡರ್ ಡ್ರ್ಯಾಗನ್. Guys, I am the most powerful. I am the most incredible. ಡ್ರ್ಯಾಗನ್ ನಾನು ಹೊಡೆದಿದ್ದೀನಿ. ಸೊ ಗೈಸ್ ನಾನು ಅವಾಗ ರೆಕಾರ್ಡಿಂಗ್ ಒಂದು ಸ್ಟಾಪ್ ಮಾಡದೇ ಇದ್ದರೆ ಬೆಸ್ಟ್ ಆಗೋಯ್ತು. ಯಾಕಂದರೆ ನಾನು ಫುಲ್ ಕ್ಲಿಪ್ ಇರ್ತಿತ್ತು ಇದರದ್ದು. ಸೊ ಗೈಸ್ ಮತ್ತೆ ಯಾರು ನಂಗೆ ಚೀಟಿಂಗ್ ಹೇಳೋಂಗಿಲ್ಲ ನೋಡಿ. ನಾನು ಮೆಂಬರಲ್ಲೇ ಇದ್ದೆ ಇನ್ನೂ. ನಾವು ಆಪ್ರೇಟ್ರಿಗೆ ಹೋಗ್ತಿದ್ದೆ. ನಾನು ಸೀರಿಯಸ್ಲಿ ಚೀಟಿಂಗ್ ಮಾಡಿದರೆ ನಾವು ಆಪ್ರೇಟ್ರಿಗೆ ಹೋಗ್ತಿದ್ದೆ ಇಲ್ಲಿ. ಸೊ ದ್ಯಾಟ್ಸ್ ಯು ಹ್ಯಾವ್ ದ ಪ್ರೂಫ್. ಆ್ಯಂಡ್ ಗೈಸ್ ಬನ್ನಿ ವಾಪಸ್. Oh, wait. We have to go back again. So guys, now ಮತ್ತೆ ಎಂಡಿಗೆ ಬಂದಿ. So guys, you are thinking out of why I came back to the end. ನಾನು ಎಂತಕ್ಕೆ ಎಂಡಿಗೆ ವಾಪಸ್ ಬಂದೆ ಅಂದರೆ ನಂಗೊಂದು ಟಾರ್ಚ್ ಬೇಕು ಅರ್ಜೆಂಟ್. ಓಕೆ, ಒಂದು ಟಾರ್ಚ್ ಸಿಕ್ಕಿದ್ದು ಗೈಸ್. ನಾ ಹೇಳಿದ್ದೀನಿ ಹಿಂಗಕ್ಕೀಗ ಒಂದು ಟೈಮಲ್ಲಿ ನಾನು ಎಂಡರ್ ಡ್ರ್ಯಾಗನ್ ಎಗ್ಗನ್ನು ತಂದು ಪ್ಲೇಸ್ ಮಾಡಿದಾಗ ಈ ಚಾಲೆಂಜ್ ಮುಕ್ತಾಯ ಅರ್ಥ. ಸೊ ಇಸ್ ಕೈಂಡ್ ಆಫ್ ಈಸಿ ಇತ್ತು ಸಿಕ್ಕಾಬಟ್ಟೆ. ಅಂತಂದರೆ ಡೈಮಂಡು ಎಲ್ಲ ಅಷ್ಟು ಪ್ರೋಗ್ರೆಸ್ ಮಾಡೋ ಇದೇ ಆಗಿಲ್ಲ ನನಗೆ. ಅಷ್ಟು
ಅಷ್ಟೊಂದೇ ಬಂದಿದೆ. ದ್ಯಾಟ್ಸ್ ಸೋ ಸಿಂಪಲ್ ಪ್ರೋಗ್ರೆಸ್ ಮಾಡೋದು. ಸೊ ನೀವು ವಾಪಸ್ ಬಂಜೆ ನಂಗೆ ಈಗ. ಸೊ ಒಂದು ಎಂಥ ಇನ್ಕ್ರೆಡಿಬಲ್ ಅಂದ್ರೆ ನಾನು ಈ ವರ್ಲ್ಡಲ್ಲಿ ಒಂದು ಸತಿನೂ ಮನ್ಕೊಂಡಿಲ್ಲ. ಐ ಮೀನ್ ಸ್ಲೀಪೇ ಮಾಡಿದ್ದೀನಿ. ನಾನು ಬೆಡ್ ಎಲ್ಲ ಕ್ರಾಫ್ಟ್ ಮಾಡೋ ಟೈಮ್ ನಂಗೆ ಬಜೆ ದ ಮೂಮೆಂಟ್ ಆಫ್ ಟ್ರೂತ್ ಗಾಯ್ಸ್. ಸೊ ಗಾಯ್ಸ್ ನೀವು ನೋಡ್ಲಕ್ಕೂ ಇಲ್ಲಿ. ಸೊ ನಾನು ಇದೊಂದು ವಿಡಿಯೋದಲ್ಲಿ ಈ ಮೈನ್ಕ್ರಾಫ್ಟ್ ಲೇಯರ್ಸ್ ಬೈ ಲೇಯರ್ಸಲ್ಲಿ ಎಲ್ಲದೂ ಕ್ರಾಫ್ಟ್ ಮಾಡ್ಕೊಂಡಿ. ಸೊ ಲೇಯರ್ಸ್ ಬೈ ಲೇಯರ್ಸ್ ವರ್ಡಲ್ಲಿ ಸುಮಾರು ಒಂದು 5 to 6 ಡೇಸ್ ಸರ್ವೈವ್ ಮಾಡಿದ್ದೆ. 5 to 6 ಡೇಸಲ್ಲೇ ನಾನು ಎಂಡರ್ ಡ್ರ್ಯಾಗನನ್ನು ಕೊಂದಾಕಿದ್ದೆ. ಸೊ ಮತ್ತು ಇದು ಯಾವುದು ನಂಗೆ ಬೇಡ ಅಂತಂದರೆ ನನಗೆ ಈ ವಿಡಿಯೋದಲ್ಲಿ ಗೋಲ್ ಇತ್ತು, ಆ ಗೋಲೆಲ್ಲ ಕಂಪ್ಲೀಟ್ ಆಗೋದು. ಸೊ ನನಗಿದೆ ಅಂಥದ್ದು ಬೇಡ. ಐ ಡೋಂಟ್ ನೀಡ್ ಎನಿಥಿಂಗ್ ಆಫ್ ದ್ಯಾಟ್. ಸೊ ಓಕೆ, ಎಂಡರ್ ಡ್ರ್ಯಾಗನನ್ನು ಹೊಡೆದಾಜು ನಾ ವಿಡಿಯೋದಲ್ಲಿ ಎಲ್ಲದನ್ನು ಮುಗಿಸಾಜು. ಸೊ ಈ ಫುಡ್ಡು ಬೇಡ ನನಗೆ, ಫುಡ್ ಎಂಥದ್ದು ಬೇಡ. ಸೊ ಗಾಯ್ಸ್ ಈ ವಿಡಿಯೋ ತುಂಬ ಮಜಾಕಾಗಿತ್ತು. ಯಾಕೆಂದರೆ ಮಜಾಕ್ ಎಂತಕ್ಕಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಸಿಂಪಲ್ ಇತ್ತು. ನಂಗೆ ಫಸ್ಟಿಂದನೇ ಎಲ್ಲರೂ ಸಿಕ್ಕಿತ್ತು. ನಾನು ಆವಾಗ ಪ್ಲ್ಯಾಂಟ್ ಮಾಡಿ ಟ್ರೀಸ್ ಈಗ ಬೆಳೆದೋಜು. ಸೊ ಗಾಯ್ಸ್ ಸಿಗ್ತೀನಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗಾಯ್ಸ್ ಬಾಯ್ ಬಾಯ್.